ಪ್ರಜ್ವಲ್ ರೇವಣ್ಣ ಕೇಸ್ ದಿನದಿಂದ ದಿನಕ್ಕೆ ನಾನಾ ತಿರುವುಗಳನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಹಾಗೆಯೇ ವಕೀಲ ದೇವರಾಜ್ ಅವರು ನಿನ್ನೆ ಒಂದು ಬಾಂಬನ್ನು ಸಿಡಿಸಿದ್ದಾರೆ. ಅದು ಕುಮಾರಸ್ವಾಮಿ ಅವರ ಹೆಸರನ್ನು ತಳುಕು ಹಾಕ್ಸಿದೆ. ಆದರೆ ನನಗೆ 100 ಕೋಟಿ ರೂಪಾಯಿಗಳ ಆಮಿಷವನ್ನು ಒಡ್ಡಿದ್ರು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವೇ ಗಂಭೀರವಾದಂಥ ಆರೋಪನ ಮಾಡಿರ್ತಕ್ಕಂಥದ್ದು. ಜೊತೆಗೆ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಹೆಸರು ಆರಂಭದಿಂದಲೂ ಕೂಡ ಅವರ ಹೆಸರು ತಳುಕು ಹಾಕ್ಕೊಳ್ತಾನೆ ಇದೆ ಈ ಪ್ರಕರಣದಲ್ಲಿ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ತನಿಖೆ ಪ್ರಾಮಾಣಿಕವಾಗಿ ನಡೀತಿದೆಯಾ ಅಂತಕ್ಕಂತಹ ಪ್ರಶ್ನೆಗಳು ಕೂಡ ಸಾರ್ವಜನಿಕವಾಗಿ ಎದ್ದಿರ್ತಕ್ಕಂಥದ್ದು. ಈ ಕುರಿತಂತೆ ಮಾತಾಡೋದಕ್ಕೆ ಬಿಜೆಪಿ ನಾಯಕರು ಏನು ಹೇಳ್ತಾರೆ ಬನ್ನಿ ಕೇಳ್ತಾ ಹೋಗೋಣ. ನಮ್ಮ ಜೊತೆ ಈಗ ಮಾಜಿ ಮುಖ್ಯಮಂತ್ರಿಗಳಾದಂತಹ ಡಿ ವಿ ಸದಾನಂದ ಗೌಡರು ಇದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ಈ ಪ್ರಕರಣದಲ್ಲಿ ಈಗ ತಮಗೆ ಏನು ಅನಿಸುತ್ತೆ ಸರ್? ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವ್ರ ಹೆಸರು ತಳ್ಕೊಳ್ತಾ ಇದೆ. ನೋಡಿ, ಈಗ ನಾವು 12:30 ಗಂಟೆಗೆ ಡಿ ಜಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಇಡೀ ರಾಜ್ಯದಲ್ಲಿ ಪೊಲೀಸರ ಒಂದು ವೈಫಲ್ಯ ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ, ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಇಡೀ ಡಿಪಾರ್ಟ್ಮೆಂಟ್ ಕನ್ವರ್ಟ್ ಆಗಿದೋ ಅಂತ ಹೇಳುವಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಸಾಧಾರಣವಾಗಿ ನಾವು ನೋಡ್ತಾ ಇರುವಂಥದ್ದು, ಇವತ್ತು ಡಿ ಜಿ ಅವರು, ಕಮಿಷನರು, ಬಾಕಿ ಪೊಲೀಸ್ ಅಧಿಕಾರಿಗಳ, ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ತನಿಖೆಗಳನ್ನು ನಡಿಬೇಕಿತ್ತು. ಆದರೆ ಇವತ್ತು ತನಿಖೆಗಳೆಲ್ಲ ನಡೀತಾ ಇರುವಂಥದ್ದು ರಾಜ್ಯವನ್ನು ಆಡಳಿತ ಮಾಡುವಂಥ ರಾಜಕಾರಣಿಗಳಿಂದ. ರಾಜ್ಯವನ್ನು ಆಡಳಿತ ಮಾಡುವಂಥ ರಾಜಕಾರಣಿಗಳು ನ್ಯಾಯ ಸಿಕ್ಕಬೇಕು ಅಂತ ಹೇಳುವಂಥ ದಾರಿಯಲ್ಲೇ ಹೋಗಬೇಕು ಹೊರತು ತಮಗೆ ಬೇಕಾದಂಥ ಒಂದು ವ್ಯವಸ್ಥೆಗಳಾಗಬೇಕು ಅಂತ ಹೋಗುವಂಥದ್ದು ರಾಜಕೀಯಕ್ಕೆಲ್ಲ, ಸಮಾಜಕ್ಕೂ ಒಳ್ಳೆಯದಾಗೋದಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇದರ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಈಗ ಡಿ ಜಿ ಅವರನ್ನ ಭೇಟಿ ಮಾಡಲಿಕ್ಕಿದ್ದೀವಿ. ಎಲ್ಲೋ ಒಂದು ಡಿ ಜಿ ಅವರಿಗೆ ನೇರವಾಗಿ ಕೇಳಬೇಕಾಗುತ್ತೆ, ನಿಮಗೆ ನಿಮ್ಮ ಸ್ವಂತಿಕೆಯಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಉಂಟೋ ಇಲ್ವೋ, ಅಥವಾ ನೀವು ಇವತ್ತು ಒತ್ತಡದಲ್ಲೇ ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆಯೋ, ಅಥವಾ ಇದಕ್ಕೆ ಪರಿಹಾರ ಕಂಡುಹಿಡ್ಕುವಂಥ ಪ್ರಯತ್ನದಲ್ಲಿ ನೀವು ವಿಫಲರಾಗಲಿಕ್ಕೆ ಕಾರಣ ಏನು, ಇದನ್ನೆಲ್ಲವನ್ನು ನಾವು ಅವರಲ್ಲಿ ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಡಿ ಕೆ ಶಿವಕುಮಾರರು ಇವತ್ತು ಭಾರಿ ಅವರು ನಿಜವಾಗಿ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವರು ಮಾತಿನಂತೆ ಅವರ ಕೃತಿ ಅಂತಾದರೆ ಅವರ ಹೆಸರೇ ಮೊನ್ನೆ ಹಿಂದೀಚೆ ತಳಕು ಬರುವಂಥ ಒಂದು ಕೇಸು. ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮತ್ತು ರಾಜ್ಯದ ರೂಲಿಂಗ್ ಪಾರ್ಟಿಯ ಅಧ್ಯಕ್ಷರಾಗಿ ಕೆಲಸ ಮಾಡುವಂಥವರು ಅವರು ಇದರಿಂದೆಲ್ಲ ಹೊರಗೆ ಬರಬೇಕು ಅಂತ ಹೇಳಿ ಆದರೆ ಇದನ್ನು ಒಂದು ನ್ಯಾಯಾಂಗ ತನಿಖೆ ಒಪ್ಪಿಸಿಬಿಡ್ಬೋದಿತ್ತು. ನಾವು ಒಂದು ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅಥವಾ ಯಾವುದಾದ್ರು ಒಂದು ಸಿಟ್ಟಿಂಗ್ ಜಡ್ಜಿನ ನೇತೃತ್ವದಲ್ಲಿ, ಯಾಕೆಂದರೆ ಒಂದು ಗಂಭೀರವಾದಂಥ ವಿಚಾರ. ಎರಡೂ ಕುಟುಂಬಗಳ ಮಧ್ಯೆ ಇದು ಕಲಹ ಅಂತ ನಾನು ತಿಳ್ಕೊಳ್ಳೋದಿಲ್ಲ. ಇದೊಂದು ಸಮಾಜದಲ್ಲಿ ಅಶಾಂತಿಯನ್ನು ಹುಟ್ಟು ಹಾಕುವಂಥದ್ದು. ಮೊನ್ನೆ ಇಂದೀಚೆ ಜೈಲಿಗೆ ತಗೊಂಡೋಗುವಾಗ ಆಗ್ತಾಯಿರುವಂಥ ಗಲಾಟೆ, ಡಿ ಕೆ ಶಿವಕುಮಾರ್ ವಿರುದ್ಧ ಆಗುವಂಥ ಹೋರಾಟಗಳು, ಕುಮಾರಸ್ವಾಮಿಯ ಹೇಳಿಕೆಗಳು, ಇವತ್ತು ದೇವರಾಜೇಗೌಡರಿಗೆ ನಾನೇನು ಭಾರಿ ಗಂಭೀರವಾಗಿ ಅವರ ಪರವಾಗಿ ನಾನೇನು ಮಾತಾಡೋದಿಲ್ಲ. ಯಾಕೆಂತೇಳಿದರೆ ದೇವರಾಜರ ಮಾತುಗಳು ಲೂಸ್ ಟಾಕ್ಸ್ ಅಂತ ಹೇಳುವಂಥದ್ದು ಹಿಂದಿನ ನಾವು ತಿಳ್ಕೊಂಡಿದ್ದೇವೆ. ಆದರೆ ಆ ಕೇಸಿನ ಸಂದರ್ಭದಲ್ಲಿ ಲೂಸ್ ಟಾಕ್ಸ್ ಇರಲಿ, ಗಂಭೀರವಾದಂಥ ಮಾತುಗಳಿರಲಿ, ಅದರ ಬಗ್ಗೆ ನಿಜವಾದ ಒಂದು ವಿಚಾರಗಳು ಹೊರಗೆ ಬರಬೇಕು ಅಂತ ಹೇಳಿದರೆ, ಯಾರು ಆಡಳಿತ ಮಾಡುವಂಥವರ ಅಂಡರಲ್ಲಿರುವಂಥ ಒಂದು ಇಲಾಖೆ ಅದನ್ನು ತನಿಖೆ ಮಾಡಿದರೆ ಎಷ್ಟೇ ಗಂಭೀರವಾಗಿ ತಗೊಂಡ್ರೂ ಒಂದು ಹಂತದಲ್ಲಿ ಅದು ಸ್ಲೋ ಡೌನ್ ಆಗುವಂಥದ್ದು ನಾನು ಕೂಡ ಕಂಡಿದ್ದೀನಿ ಆ ಸ್ಥಾನದಲ್ಲೆಲ್ಲ ಕೂತ್ಕೊಂಡಿದ್ದಾಗ. ಆದ ಕಾರಣ ಇದನ್ನು ನ್ಯಾಯಾಂಗ ತನಿಖೆ ಒಪ್ಪಿಸಬೇಕು. ಮತ್ತು ನನಗೆ ಅನಿಸಿದೆ, ಕರ್ನಾಟಕದ ಆ ಗೃಹ ಇಲಾಖೆ ಇವತ್ತು ಕಣ್ಣಿದ್ದು ಕುರುಡ್ರಂತೆ, ಒಂದು ತಮಗೆ ಕೇಳ್ತದೇ ಇಲ್ವೋ ಆ ನಾಟಕೀಯವಾಗಿ ಕಿವುಡ್ರಂತೆ ವರ್ತನೆ ಮಾಡುವಂಥದ್ದು ಇದು ಸರಿಯಲ್ಲ. ಮತ್ತು ಯಾವುದೋ ಒಂದು ಕೇಸುಗಳು ಬಂದ ತಕ್ಷಣ ಪ್ರಾರಂಭದಲ್ಲೇ ಅವರಿಗೇನಾಗಬೇಕೋ ಆ ದಿಕ್ಕನ್ನೇ ಹೇಳಿಬಿಡೋದು, ಇದು ಹಿಂಗಾಗಿರ್ಬೋದು, ಇದು ಹಿಂಗೆ. ಸೊ ಆಟೋಮೆಟಿಕಲಿ ಒಂದು ಪೊಲೀಸರಿಗೆ ಇಂಡೈರೆಕ್ಟಾಗಿ ಒಂದು ಸಂದೇಶವನ್ನು ಈ ದಾರಿಯಲ್ಲಿ ಹೋಗಿ ಅಂತ ಹೇಳುವಂಥದ್ದು. ಇದು ರೇವಣ್ಣರದ್ದು ತುಂಬ ಗಂಭೀರವಾದಂಥ ವಿಚಾರ. ನಾನೇನು ಪ್ರಜ್ವಲ್ ರೇವಣ್ಣರ ಪರವಾಗಿ ಅಥವಾ ಕುಮಾರಸ್ವಾಮಿಯವರ ಪರವಾಗಿ, ರೇವಣ್ಣರ ಪರವಾಗಿ ನಾನೇನು ಮಾತಾಡ್ತಾ ಇಲ್ಲ. ಆದರೆ ಎಲ್ಲೋ ಒಂದು ರೀತಿಯಲ್ಲಿ ಬೇರೆ ಎಲ್ಲ ವಿಚಾರಗಳನ್ನು ಬಿಟ್ಟು ಈ ಒಂದೇ ವಿಚಾರಕ್ಕೆ ಜನ ಒಂದು ರೀತಿಯಲ್ಲಿ ರಾಜ್ಯದ ಮೇಲೆ ಮತ್ತು ಪೊಲೀಸ್ ಇಲಾಖೆಯ ಮೇಲೆ ಭಾರಿ ದೊಡ್ಡ ರೀತಿಯಲ್ಲಿ ಸಂಶಯದ ದೃಷ್ಟಿಯಿಂದ ನೋಡುವಂಥದ್ದರಿಂದ ಪೊಲೀಸ್ ಇಲಾಖೆ ಹೊರಗೆ ಬರಬೇಕು ಅಂತ ನನ್ನ ಆಶಯ.
ಕಾಂಗ್ರೆಸ್ನ ಮಂತ್ರಿಗಳಿರ್ಬೋದು ಅಥವಾ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಇರ್ಬೋದು, ಪೊಲೀಸರ ಮೇಲೆ ಸಹಜವಾಗಿ ಒತ್ತಡವನ್ನು ಹಾಕಂತಕ್ಕಂಥದ್ದು, ಇದರಿಂದಾಗಿ ಎಲ್ಲೋ ಒಂದು ಕಡೆ ತನಿಖೆ ದಿಕ್ಕು ತಪ್ಪುವಂತ ಆಗ್ತಾ ಇದೆಯಾ ಅಂತೇಳಿ. ಯಾಕೆಂದರೆ ಎಲ್ಲ ಸಾರ್ವಜನಿಕ ವಿಚಾರವಾಗಿ ಆಗ್ತಾ ಇದೆ ಇವತ್ತೆಲ್ಲ ದೊಡ್ಡ ಮಟ್ಟದಲ್ಲಿ. ಇವತ್ತು ನೋಡಿ, ಹೇಳಿ ಕೇಳಿ ಕಾಂಗ್ರೆಸ್ನವರು ನೇರವಾಗಿ ಏನು ಹೇಳ್ತಾರೆ ಅಂತ ಹೇಳಿದರೆ, ನಮಗೆ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಇದೆ, ನಾವು ನಮ್ಮ ಪೊಲೀಸರು ಸಶಕ್ತರಾಗಿದ್ದಾರೆ. ಇಲ್ಲ ಅಂತ ನಾನು ಹೇಳೋದಿಲ್ಲ. ನಮ್ಮ ಪೊಲೀಸ್ ಇಲಾಖೆ ಖಂಡಿತವಾಗಿ ಸಶಕ್ತರಾಗಿದ್ದಾರೆ. ಅವ್ರನ್ನ ಫ್ರೀ ಬಿಟ್ಬಿಡಿ. ಅವರ ಕೈ ಕಟ್ಟಿ ನೀವು ಹೀಗೆ ಮಾಡು ಅಂತ ಹೇಳುವಂಥದ್ದು, ಅಥವಾ ಅವರ ಬಾಯಿ ಮುಚ್ಚಿಸಿ ಹೀಗೆ ನಡ್ಕೋ ಅಂತ ಹೇಳುವಂಥ ನಿರ್ದೇಶನ ಕೊಡುವಂಥದ್ದು, ಇದು ಸರಿಯಲ್ಲ. ನಾನು ಇದರ ಬಗ್ಗೆ ಪ್ರಬಲವಾಗಿ ಇದನ್ನು ವಿರೋಧ ಮಾಡ್ತಾಯಿದ್ದೀನಿ. ಇದು ಸರಿಯಲ್ಲ. ಎಲ್ಲ ಕೇಸುಗಳಲ್ಲಿ ಯಾವುದೇ ಕೇಸು ಬರಲಿ, ಪ್ರಾರಂಭದಲ್ಲೇ ಅದಕ್ಕೆ ಡಿ ಕೆ ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಇರ್ಬೋದು, ಗೃಹ ಸಚಿವರೊಂದು ಸ್ಟೇಟ್ಮೆಂಟ್ ಇರ್ಬೋದು, ಪ್ರಿಯಾಂಕ ಖರ್ಗೆ ಅಂತೂ ಅವ್ರಿಗೆ ಲಿಮಿಟ್ಸೇ ಇಲ್ಲ. ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಅವರು ತಾನು ಎಲ್ಲಿದ್ದೇನೆ ಅಂತ ಗೊತ್ತಿಲ್ಲದೆ ಮಾತಾಡುವಂಥದ್ದು, ಇದೆಲ್ಲವೂ ಕೂಡ ಪೊಲೀಸ್ ಇಲಾಖೆಯ ಮೇಲೆ ಒಂದು ಒತ್ತಡ ತರುವಂಥದ್ದು ಮತ್ತು ಅವರನ್ನು ಹತ್ತಿಸುವಂಥ ಕೆಲಸ ಮಾಡಿದೆ. ಆದ ಕಾರಣ ಯಾರು ನಿಜ ಪೊಲೀಸ್ ಇಲಾಖೆ ಸಶಕ್ತವಾಗಿದೆ, ಬಿಟ್ಬಿಡಿ ಅವ್ರನ್ನ. ಡೋಂಟ್ ಇಂಟರ್ಫಿಯರ್. ಅವರಿಗೆ ಏನಾಗಬೇಕು, ಹೇಗಾಗಬೇಕು, ಅವರಿಗೆ ಬೇಕಾದಂಥ ಸವಲತ್ತು ಮತ್ತು ಅವರು ತನಿಖೆ ಮಾಡಲಿಕ್ಕೆ ಅವರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಿ. ಅವರನ್ನು ನಿಶಕ್ತಿ ಮಾಡಿ ನೀನು ಬಾಕ್ಸಿಂಗ್ ಮಾಡುವಂಥ ಎಲ್ಲ ಅವನಿಗೆ ಯಾವುದೇ ಆಹಾರ ತಿಂಡಿ ಕೊಡದೆ ಮತ್ತೊಂದು ಮಾಡದೆ ಅವನನ್ನು ಬಾಕ್ಸಿಂಗ್ ಮಾಡು ಅಂತೇಳಿ ಬಾಕ್ಸಿಂಗ್ ಅಖಾಡದಲ್ಲಿ ಇಳಿಸಿ ಅವರು ಎಲ್ಲರಿಂದ ಎಂಥದ್ದೊಬ್ಬ ಬಾಕ್ಸರ್ ಅಂತ ಹೇಳುವಂಥದ್ದನ್ನು ಪಡ್ಕೊಳ್ಬಾರ್ದು ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಡಿ ವಿ ಸದಾನಂದಗೌಡರ ಮತ್ತು ಒಟ್ಟಾರೆಯಾಗಿ ಹೇಳ್ತಕ್ಕಂಥದ್ದು. ಏಕೆಂದರೆ ಪ್ರಕರಣದಲ್ಲಿ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ಹೆಸರೇ ಕೇಳಿಬಂದಿರೋದ್ರಿಂದ, ಸರ್ಕಾರದ ಭಾಗವಾಗಿರೋದ್ರಿಂದ ಸಹಜವಾಗಿ ಇಲ್ಲಿ ತನಿಖೆ ಒಂದು ಸರಿಯಾಗಿ ನಡೆಯುವಂಥದ್ದು ಅನುಮಾನ ಅಂತಕ್ಕಂಥದ್ದು. ಸೊ ಹೀಗಾಗಿನೇ ಒಬ್ಬರು ಸಿಟ್ಟಿಂಗ್ ಜಡ್ಜ್ ಅಥವಾ ಒಬ್ಬರು ಇರುವಂಥ ನ್ಯಾಯಾಧೀಶರ ಒಂದು ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ, ಕಮಿಟಿಯನ್ನು ಮಾಡಿ ಆ ಮೂಲಕ ತನಿಖೆ ಆದರೆ ಸೂಕ್ತ ಅಂತಕ್ಕಂತಹ ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಡಿಬೇಟ್ ಅಲ್ಲ. ಎಲ್ಲರದು ಒಂದು ಟೈಮ್ ಆಯ್ತು. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.